ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಜಾಕಿ ಅನ್ನೋ ತಮಿಳಿನ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಟಗರು ಪಂದ್ಯ ಆಡೋಕೆ ಹೋಗ್ತಾನೆ. ಅಲ್ಲಿ ಅವನ ಜೋಡಿಯಾಗಬೇಕಿದ್ದ ವ್ಯಕ್ತಿ ಆಲ್ರೆಡಿ ಬೇರೆಯವನ ಜೊತೆ ಪಂದ್ಯ ಆಡಿರ್ತಾನೆ. ಅವಾಗ ಅಲ್ಲಿಯ ಜಾಕಿ ಅಂತ ಹೆಸರು ವಾಸಿಯಾಗಿದ್ದ ಕಾರ್ತಿ ಅನ್ನೋನ ಜೊತೆ ಈ ಕಥೆಯ ನಾಯಕ ಪಂದ್ಯ ಆಡ್ತಾನೆ. ಆ ಪಂದ್ಯ ಏನಾಗುತ್ತೆ, ಆ ಪಂದ್ಯದಿಂದ ಏನೆಲ್ಲ ಆಗುತ್ತೆ, ಪಂದ್ಯದಿಂದ ಹೇಗೆ ವೈರತ್ವ ಬೆಳೆಯುತ್ತೆ, ಕಡೆಗೆ ಇವ್ರ ಜಗಳ ಎಲ್ಲಿ ಹೋಗಿ ತಲುಪುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಂದು ಕಥೆನ ಹೇಳ್ತಾರೆ. ಏನಂದ್ರೆ, ತಮಿಳುನಾಡಲ್ಲಿ ಈ ಟಗರು ಕಾಳಗ ಭಾರಿ ಪ್ರಸಿದ್ಧಿ ಹೊಂದಿರುತ್ತೆ. ಬ್ರಿಟಿಷರ ಕಾಲದಲ್ಲಿ ಟಗರುಗಳ ಮಧ್ಯೆ ಪಂದ್ಯ ಆಡ್ಸೋಕೆ ಶುರು ಮಾಡ್ತಾರೆ. ಈ ಪಂದ್ಯದಲ್ಲಿ 200 ರೌಂಡ್ ಇರುತ್ತೆ. ಅಂದ್ರೆ 2 ಟಗರುಗಳು 200 ಸಲ ಗುದ್ದಾಡ್ಬೇಕು. 200 ಸಲ ಗುದ್ದಾಡಿ ಆದ್ಮೇಲೂ ಅವು ನಿಂತಿದ್ರೆ ಮ್ಯಾಚು ಟೈ ಆದ ಹಾಗೆ. ಏನಾದ್ರೂ ಟಗರು ಮಧ್ಯದಲ್ಲೇ ಸುಸ್ತಾಗಿ ಬಿದ್ರೆ ಅಥವಾ ಸತ್ತೇ ಹೋದ್ರೆ ಆ ಟಗರು ಸೋತ ಹಾಗೆ. ಈ ಟಗರುಗಳನ್ನ ಟ್ರೈನ್ ಮಾಡಿ ಪಂದ್ಯ ಆಡ್ಸೋನ್ನ ಜಾಕಿ ಅಂತ ಕರೀತಾರೆ. ಟಗರುಗಳು ಜಾಕಿ ವಾಯ್ಸ್ ಕೇಳಿಸ್ಕೊಂಡು ಫೈಟ್ ಮಾಡ್ತವೆ. ಗೆದ್ದ ಜಾಕಿಗೆ ಮೆಡಲ್ ಕೊಟ್ಟು ಪುರಸ್ಕಾರ ಮಾಡ್ತಾರೆ. ಅದೇ ರೀತಿ ಸೋತ ಜಾಕಿಗೆ ಅವಮಾನ ಮಾಡಿ ಕಳಿಸ್ತಾರೆ. ಇದು ಈ ಟಗರು ಪಂದ್ಯದ ನಿಯಮಗಳು. ಆದ್ರೆ ಈ ಟಗರು ಪಂದ್ಯ ಬೆಳೀತಾ ಹೋದ ಹಾಗೆ ಪಂದ್ಯ ಪ್ರತಿಷ್ಠೆ ಆಗಿ ಬದಲಾಗುತ್ತೆ. ಅದಕ್ಕೆ ಪಂದ್ಯ ನಡೆಯೋ ಜಾಗದಲ್ಲಿ ಯುದ್ಧಗಳು ಶುರುವಾಗುತ್ತೆ. ಮಚ್ಚು ಲಾಂಗ್ ಹಿಡ್ಕೊಂಡು ಒಡೆದಾಡೋಕೆ ಶುರು ಮಾಡ್ತಾರೆ. ಅದಕ್ಕೆ ಈ ಟಗರು ಪಂದ್ಯಕ್ಕೆ ಒಂದು ಫೆಡರೇಷನ್ ಮಾಡ್ತಾರೆ. ಫೆಡರೇಷನ್ ಅವರು ಪಂದ್ಯದಲ್ಲಿ ಯಾವ ಗಲಾಟೆ ಆಗದೆ ಇರೋ ರೀತಿ ನೋಡ್ಕೊಳ್ಳೋದು, ಪ್ರತಿ 3 ತಿಂಗಳಿಗೊಮ್ಮೆ ಪಂದ್ಯ ಏರ್ಪಾಡು ಮಾಡೋ ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ಆಕ್ಚುಯಲ್ ಮೂವಿ ಶುರು ಆಗುತ್ತೆ. ಮಧುರೈಯಲ್ಲಿ ಇವಾಗ ಈ ಟಗರುಗಳ ಕಾಳಗ ನಡೀತಾ ಇರುತ್ತೆ. ಗೆದ್ದವರಿಗೆ ಹಾರ ಹಾಕಿ ಒಂದೊಂದು ಕೊಳಗ ಕೊಟ್ಟು ಕಳಿಸ್ತಾ ಇರ್ತಾರೆ. ಅಲ್ಲಿ ಟಗರು ಕಾಳಗ ಫೆಡರೇಷನ್ ನ ಪ್ರೆಸಿಡೆಂಟ್ ಶಂಕರ ಇರ್ತಾನೆ. ಅವಾಗ ಅಲ್ಲಿಗೆ ಮಣಿ ಅನ್ನೋ ವ್ಯಕ್ತಿ ಅವನ್ ಟಗರನ್ನ ಹಿಡ್ಕೊಂಡ್ ಬರ್ತಾನೆ. ಅವನ್ ಜೋಡಿಯಾಗಿ ಹೋದ್ಸಲ ಜಾಕಿ ಆಗಿದ್ದ ಕಾಪ್ರ ಕಾರ್ತಿ ಬರ್ತಾನೆ. ಮಣಿ ಮತ್ತೆ ಕಾರ್ತಿ ಇಬ್ಬರಲ್ಲಿ ಯಾರು ಗೆಲ್ತಾರೋ ಅವರಿಗೆ ಜಾಕಿ ಅಂತ ಇರೋ ಮೆಡಲ್ ನ ಕೊಡ್ತಾರೆ. ಹೋದ್ಸಲ ಕಾರ್ತಿ ಗೆದ್ದಿರ್ತಾನೆ, ಅದಕ್ಕೆ ಮೆಡಲ್ ಅವನ ಹತ್ರ ಇರುತ್ತೆ. ಈ ಕಾರ್ತಿ ಪ್ರೆಸಿಡೆಂಟ್ ಶಂಕರನ ಸೋದರಳಿಯ. ಕಾರ್ತಿ ಟಗರು ಹೆಸರು ಅಣು ಬಾಂಬ್ ಅಂತ. ಕಾರ್ತಿ ಮತ್ತೆ ಮಣಿ ಟಗರಿಗೆ ಫೈಟ್ ಶುರು ಆಗುತ್ತೆ. ಕಾರ್ತಿ ಟಗರು ಸಖತ್ತಾಗಿ ಫೈಟ್ ಆಡಿ ಆ ಪಂದ್ಯ ಗೆಲ್ಲುತ್ತೆ. ಮತ್ತೆ ಕಾರ್ತಿನೇ ಜಾಕಿ ಆಗ್ತಾನೆ. ಜೊತೆಗೆ ಕಾರ್ತಿ ಮಣಿ ಜೊತೆ ಬೆಟ್ಟಿಂಗ್ ಬೇರೆ ಹಾಕಿರ್ತಾನೆ, ಗೆದ್ರೆ ಅವನ್ ಲಾರಿ ಕೊಡ್ಬೇಕು ಅಂತ. ಅದಕ್ಕೆ ಮಣಿ ಅವನ್ ಲಾರಿ ಕೀ ಕೊಟ್ಟು ಅವಮಾನ ಮಾಡಿಸ್ಕೊಂಡು ಸುಮ್ನೆ ಹೋಗ್ತಾನೆ. ಈ ರೀತಿ ಬೆಟ್ಟಿಂಗ್ ಹಾಕೋದು ಇಲ್ಲಿಗಲ್. ಅದು ಪ್ರೆಸಿಡೆಂಟ್ ಶಂಕರಾಗೆ ಗೊತ್ತಾದ್ರೆ ಪಂದ್ಯ ನಿಲ್ಲಿಸ್ತಾನೆ. ಅದಕ್ಕೆ ಕಾರ್ತಿಕ್ ಗೊತ್ತಿಲ್ದಂಗೆ ಬೆಟ್ಟ ಹಾಕಿರ್ತಾನೆ. ಪಂದ್ಯ ಗೆದ್ಮೇಲೆ ಕಾರ್ತಿ ಈಚೆ ಯಾವ್ದೋ ಚಾನಲ್ಗೆ ಇಂಟರ್ವ್ಯೂ ಕೊಡ್ತಾ ಇರ್ತಾನೆ. ಇವಾಗ ಈ ಕಥೆಯ ನಾಯಕ ರಾಮ ಅವನ್ ಟಗರು ಕಾಳಿ ಜೊತೆ ಆಟೋ ಅಲ್ಲಿ ಪಂದ್ಯ ನಡೀತಿದ್ದ ಜಾಗಕ್ಕೆ ಬರ್ತಾನೆ. ಆಟೋ ಕೆಟ್ಟೋಗಿರುತ್ತೆ. ಅದಕ್ಕೆ ಅದನ್ನ ತಳ್ಕೊಂಡ್ ಬರೋ ಅಷ್ಟ್ರಲ್ಲಿ ಎಲ್ಲಾ ಮ್ಯಾಚ್ ಆಗೋಗಿರುತ್ತೆ. ಅವನ್ ಜೊತೆ ಜೋಡಿ ಕಟ್ಟಿದ್ದ ವ್ಯಕ್ತಿ ರಾಮ ಬರ್ಲಿಲ್ಲ ಅಂತ ಬೇರೆ ಟಗರಿನ ಜೊತೆ ಫೈಟ್ ಆಡ್ಸಿರ್ತಾನೆ. ಅದಕ್ಕೆ ರಾಮ ಆ ವ್ಯಕ್ತಿಗೆ ಬೈಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಕಾರ್ತಿ ಕಡೆಯ ಶಿವ ಅನ್ನೋ ವ್ಯಕ್ತಿ ಕಾರ್ತಿ ಟಗರು ಜೊತೆ ಫೈಟ್ ಮಾಡ್ಸೋಕೆ ರಾಮನ್ ಟಗರನ್ನ ಕರೆಸ್ತಾನೆ. ಆದ್ರೆ ಕಾರ್ತಿ ಗುರುಗಳು ಬೇಡ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ರಾಮ ಕೋಪ ಮಾಡ್ಕೊಂಡು ಒಂದ್ಸಲ ಕರಿತೀರಾ, ಇವಾಗ ಬೇಡ ಅಂತೀರಾ ಅಂತ ಜಗಳಕ್ಕೇನೆ ಹೋಗ್ತಾನೆ. ಅದನ್ನ ನೋಡಿ ಕಾರ್ತಿ ಕೂಡ ರಾಮನ ಜೊತೆ ಜಗಳಕ್ಕೆ ಹೋಗ್ತಾನೆ. ಕಡೆಗೆ ಕಾಳಗ ನಡ್ಸೇ ಬಿಡೋಣ ಅಂತ ಪಂದ್ಯ ನಡೆಯೋ ಜಾಗಕ್ಕೆ ಹೋಗ್ತಾರೆ. ಕ್ರೌಡ್ ಕೂಡ ಜಾಸ್ತಿ ಆಗುತ್ತೆ. ಪಂದ್ಯ ಕೂಡ ಶುರು ಆಗುತ್ತೆ. ರಾಮನ ಕಾಳಿ ತುಂಬಾ ಪವರ್ಫುಲ್ ಆಗಿರುತ್ತೆ. ಸಖತ್ತಾಗಿ ಫೈಟ್ ಮಾಡುತ್ತೆ. ರಾಮ ಕೂಡ ಸಖತ್ತಾಗಿ ಟ್ರೈನ್ ಮಾಡಿರ್ತಾನೆ. ಎರಡು ಸೋಲ್ತಾ ಇರಲ್ಲ. 2 ಟಗರನ್ನ ಹಿಂದೆ ಎಳ್ಕೊಂಡೋಗಿ ಮತ್ತೆ ಬಿಡ್ತಾರೆ. 2 ಓಡ್ ಬಂದು ಗುದ್ಕೊಳ್ತಾವೆ. ಒಂದರ ಕೋಡೆ ಮುರಿದೋಗಿ ಗಾಳಿಯಲ್ಲಿ ಹಾರುತ್ತೆ. ಯಾವ್ದ್ರದ್ದು ಅಂತ ನೋಡಿದ್ರೆ ಅಣು ಬಾಂಬ್ದು, ಕಾರ್ತಿ ಟಗರ್ದು. ಅದರಿಂದ ಕಾರ್ತಿ ಟಗರು ಸೋತ ಹಾಗೇನೆ. ಇದ್ರಿಂದ ಎಲ್ರ ಮುಂದೆ ಕಾರ್ತಿಗೆ ಅವಮಾನ ಆಗುತ್ತೆ. ಶಿವ ಅವಮಾನ ಆಗಿದ್ಕೆ ರಾಮನ ಸಾಯಿಸ್ತೀನಿ ಅಂತ ಹೋಗ್ತಾ ಇರ್ತಾನೆ. ಆದ್ರೆ ಕಾರ್ತಿ ಜಗಳ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮ್ನೆ ಶಿವ ಮತ್ತೆ ಅವನ್ ಗುರುಗಳನ್ನ ಕರ್ಕೊಂಡ್ ಅಲ್ಲಿಂದ ಹೋಗ್ಬಿಡ್ತಾನೆ. ಇವಾಗ ರಾಮಗೆ ಜಾಕಿ ಅನ್ನೋ ಮೆಡಲ್ ಹಾಕ್ತಾರೆ. ರಾಮ ಅವನ್ ಕಡೆಯವರೆಲ್ಲ ಖುಷಿಯಿಂದ ಊರೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ರಾಮ ಕಾಳಿ ಕರ್ಕೊಂಡು ಮನೆಗೆ ಹೋಗ್ತಾನೆ. ರಾಮನ್ ಮನೆಯಲ್ಲಿ ಅವನ ಅಕ್ಕನ ಮಗಳು ಇರ್ತಾರೆ. ರಾಮನ ಅಕ್ಕನ ಗಂಡ ಸತ್ತೋಗಿರ್ತಾರೆ. ರಾಮನ ತಂದೆ ತಾಯಿ ಕೂಡ ಸತ್ತೋಗಿರ್ತಾರೆ. ರಾಮನ್ ತಂದೆ ಕೂಡ ಇದೇ ರೀತಿ ಟಗರು ಪಂದ್ಯ ಆಡ್ತಾ ಗಲಾಟೆಯಲ್ಲಿ ಯಾರೋ ಕೊಲೆ ಮಾಡಿರ್ತಾರೆ. ರಾಮನ್ ಅಣ್ಣ ಕೂಡ ಅದೇ ರೀತಿ ಸತ್ತಿರ್ತಾನೆ. ಅದಕ್ಕೆ ರಾಮ ಜಾಕಿ ಮೆಡಲ್ ತಗೊಂಡೋಗಿ ಅವನ್ ತಂದೆ ಫೋಟೋಗೆ ಹಾಕ್ತಾನೆ. ಅವನಕ್ಕ ಇಡ್ಲಿ ಮಾಡಿದೀನಿ ತಿನ್ ಬನ್ನಿ ಅಂತಾಳೆ.
ರಾಮನ್ ಫ್ರೆಂಡ್ಸ್ ಡೈಲಿ ಇಡ್ಲಿ ತಿನ್ನೋಕೆ ಆಗಲ್ಲ, ಇವತ್ತು ಹೋಟೆಲ್ಗೆ ಹೋಗಿ ಪರೋಟ ತಿಂತೀವಿ ಅಂತಾರೆ. ಎಷ್ಟಾಗ್ಬೋದು ಅಂತ ಲೆಕ್ಕ ಹಾಕಿದ್ರೆ 20 ಪರೋಟ ಬೇಕು ಅಂತ ಗೊತ್ತಾಗಿ ರಾಮ ಇಡ್ಲಿನೇ ತಿನ್ನೋಣ ಅಂತಾನೆ. ಈ ಕಡೆ ಕಾರ್ತಿ ಫುಲ್ಲು ಬೇಜಾರಲ್ಲಿ ಎಣ್ಣೆ ಹೊಡ್ಕೊಂಡು ಕೂತಿರ್ತಾನೆ. ಕಾರ್ತಿ ಕಡೆಯವನು ಅವ್ರ ಸೋಲೋಕೆ ಈ ಶಿವನೇ ಕಾರಣ, ಅವನೇ ರಾಮನ್ನ ಪಂದ್ಯಕ್ಕೆ ಕರ್ಕೊಂಡ್ ಬಂದಿದ್ದು ಅಂತ ಹೇಳ್ತಾ ಇರ್ತಾನೆ. ಶಿವ ನೋಡಿದ್ರೆ ರಾಮ ಮತ್ತೆ ಅವನ್ ಟಗರನ್ನ ಕತ್ತರಿಸಾಕ್ತೀನಿ ಅಂತ ಇರ್ತಾನೆ. ಆದ್ರೆ ಜಗಳ ಏನಾದ್ರೂ ಆಗಿ ಅದು ಶಂಕರ ಆಗಿ ಗೊತ್ತಾದ್ರೆ ಪಂದ್ಯಗಳನ್ನೇ ನಿಲ್ಲಿಸ್ತಾನೆ ಅಂತ ಕಾರ್ತಿ ಗುರುಗಳು ಬೇಡ ಅಂತಾರೆ. ಕಡೆಗೆ ಕಾರ್ತಿ ಎಲ್ರು ಮುಂದೆ ಮತ್ತೆ ಈ ರಾಮನ ಸೋಲ್ಸೆ ರಿವೆಂಜ್ ತಗೋಬೇಕು ಅಂತ ಡಿಸೈಡ್ ಆಗ್ತಾನೆ. ಈ ಕಡೆ ರಾಮ ಕಾಳಿ ಫೈಟ್ ಮಾಡಿ ತಲೆ ನೋವಾಗಿರುತ್ತೆ ಅಂತ ಉಪ್ಪಿನ ಶಾಖ ಕೊಡ್ತಾ ಇರ್ತಾನೆ. ಮಾರನೇ ದಿನ ರಾಮ ಕಾಳಿಗೆ ಹಲ್ಲೆಲ್ಲ ಉಜ್ಜುತ್ತಾ ಇರ್ತಾನೆ. ರಾಮನ ಅಕ್ಕನ ಮಗಳು ಮೊಟ್ಟೆ ತಿನ್ನು ಅಂದ್ರೆ ತಿಂತಾ ಇರಲ್ಲ. ಯಾಕೆ ಅಂದ್ರೆ ಸ್ಕೂಲಲ್ಲಿ ಎಲ್ರು ಕಿವಿ ಚುಸ್ಸಿಲ್ಲ ಅಂತ ಆಡ್ಕೊಳ್ತಿದ್ದಾರೆ ಅಂತಾಳೆ. ಅದಕ್ಕೆ ರಾಮ ಮುಂದಿನ ವಾರ ಊರ್ ದೇವ್ರ ಮುಂದೆ ಚುಚ್ಚಿಸ್ತೀನಿ ಬಿಡು ಅಂತಾನೆ. ಆಮೇಲೆ ಆ ಹುಡುಗಿ ಮೊಟ್ಟೆ ತಿನ್ನುತ್ತೆ. ರಾಮ ಶೇರ್ ಆಟೋ ಓಡಿಸ್ಕೊಂಡು ಜೀವನ ಸಾಗಿಸ್ತಾ ಇರ್ತಾನೆ. ಅವನು ಪ್ಯಾಸೆಂಜರ್ ಹಾಕೊಂಡು ಹೋಗ್ತಾ ಇರ್ತಾನೆ. ಅದೇ ದಾರಿಲಿ ಅವನ ಫ್ರೆಂಡ್ ಕೂಡ ಆಟೋದಲ್ಲಿ ಹೋಗ್ತಾ ಇರ್ತಾನೆ. ರಾಮನ್ ಜೊತೆ ಇದ್ದ ಒಬ್ಬ ಮಾಚಪ್ಪ ಅನ್ನೋ ವ್ಯಕ್ತಿ ರಾಮನ್ ಫ್ರೆಂಡ್ಗೆ ದುಡ್ಡು ಕೊಟ್ಟು ಹೊಸ ಆಟೋ ತಗೊಂಡಂತೆ ಹೋಗ್ಲಿ ಹೋಗ್ಲಿ ಅಂತಾನೆ. ಅಷ್ಟೇ ಆ ಆಟೋ ಪಂಚರ್ ಆಗ್ಬಿಡುತ್ತೆ. ಅದನ್ನ ನೋಡಿ ರಾಮ ಮಾಚಪ್ಪ ಮತ್ತೆ ಅವನ ಫ್ರೆಂಡ್ ನ ಆಟೋ ಇಂದ ಇಳಿಸಿ ಅವನ ಫ್ರೆಂಡ್ ಆಟೋನ ಪಂಚರ್ ಶಾಪ್ ವರ್ಗು ದೂಕೋಕೆ ಇಳ್ತಾನೆ. ಆ ಆಟೋದಲ್ಲಿದ್ದ ಪ್ಯಾಸೆಂಜರ್ಸ್ ನ ರಾಮ ಅವನ ಆಟೋಗೆ ಹತ್ತಿಸ್ಕೋತಾನೆ. ಆ ಆಟೋದಲ್ಲಿ ಈ ಕಥೆಯ ನಾಯಕಿ ಮೀನಾಕ್ಷಿ ಇರ್ತಾಳೆ. ಆ ಆಟೋ ಇಂದ ಎಲ್ರು ರಾಮನ ಆಟೋಗೆ ಹತ್ತುತ್ತಾರೆ. ಮೀನಾಗೆ ಜಾಗ ಇರಲ್ಲ. ಅದಕ್ಕೆ ಮೀನಾ ರಾಮನ್ ಪಕ್ಕನೆ ಕೂತ್ಕೋತಾಳೆ. ರಾಮನ್ಗೆ ಮೀನಾ ಮೇಲೆ ಆಲ್ರೆಡಿ ಲವ್ ಶುರು ಆಗಿರುತ್ತೆ. ಈ ಕಡೆ ಕಾರ್ತಿ ಅವನ್ ಟಗರು ಸೋತ್ ಹೋಗಿದ್ಕೆ ಇವಾಗ ಅದಕ್ಕೆ ರಿಟೈರ್ಮೆಂಟ್ ಕೊಡ್ಬೇಕು ಅಂತ ಡಿಸೈಡ್ ಆಗಿರ್ತಾನೆ. ಅದಕ್ಕೆ ಎಷ್ಟೊಂದ್ ಜನ ಟಗರು ಓನರ್ ಗಳನ್ನ ಕಸಿರ್ತಾನೆ. ಅವ್ರಿಗೆಲ್ಲ ಊಟ ರೆಡಿ ಮಾಡಿಸಿರ್ತಾನೆ. ಕಾರ್ತಿ ಗುರುಗಳು ಒಂದ್ ಕೊಡಿಲ್ಲ ಅಂದ್ರು ಸಖತ್ತಾಗಿ ಫೈಟ್ ಆಡುತ್ತೆ. ರಿಟೈರ್ಮೆಂಟ್ ಬೇಡ ಅಂದ್ರು ಕಾರ್ತಿ ಕೇಳಲ್ಲ. ಅದಕ್ಕೆ ಗುರುಗಳು ರಿಟೈರ್ಮೆಂಟ್ ನ ಅನೌನ್ಸ್ ಮಾಡ್ತಾರೆ. ಅಲ್ಲಿಗೆ ಅದೇ ಟೈಮ್ಗೆ ಕಾರ್ತಿ ಮತ್ತೆ ಮಾಚಪ್ಪ ಬರ್ತಾರೆ. ಯಾಕಂದ್ರೆ ಕಾರ್ತಿಗೆ ಟಗರು ಕೋಡು ಮುರಿದೋಗಿರೋದಕ್ಕೆ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ನೋಡೋಣ ಅಂತ ಬರ್ತಾನೆ. ಅದೇ ಟೈಮ್ಗೆ ರಿಟೈರ್ಮೆಂಟ್ ನ ಘೋಷಣೆ ಕೂಡ ಕೇಳ್ತಾನೆ. ಅದಕ್ಕೆ ಕಾರ್ತಿ ಗುರುಗಳ ಹತ್ರ ಬಂದು ರಿಟೈರ್ಮೆಂಟ್ ಎಲ್ಲ ಬೇಡ ಅಂತ ಇರ್ತಾನೆ. ಶಿವ ಜಗಳಕ್ಕೆ ಬರ್ತಾನೆ. ಗುರುಗಳು ಜಗಳ ಬಿಡಿಸ್ತಾರೆ. ಮಾಚಪ್ಪ ಸುಮ್ನೆ ಇರ್ದೆ ರಾಮಗೆ ಟಗರು ಬೆಲೆ ಕೇಳು ತಗೊಳ್ಳೋಣ ಅಂತಾನೆ. ಅದಕ್ಕೆ ರಾಮ ಈ ಟಗ್ರುನ ನಾನೇ ತಗೋತೀನಿ ಅಂತಾನೆ. ಅದ್ನ ಕೇಳಿ ಕಾರ್ತಿ ಅಲ್ಲಿಗೆ ಬಂದು ಈ ಟಗ್ರುಗೆ ಎಷ್ಟ್ ಕೊಡ್ತೀಯಾ ಅಂತಾನೆ. ರಾಮ ನನ್ನ ಹತ್ರ ಇಷ್ಟೇ ಇರೋದು ಅಂತ ದುಡ್ಡು ತೆಗೆಯೋಕೆ ಜೇಬೊಳಗೆ ಕೈ ಹಾಕ್ತಾನೆ. ಅಷ್ಟೇ ಕಾರ್ತಿ ಮಚ್ ತಗೊಂಡು ಅವನ್ ಟಗರ ಕತ್ತನ್ನೇ ಕತ್ತರಿಸಾಕ್ತಾನೆ. ಅದ್ನ ನೋಡಿ ಎಲ್ಲ ಶಾಕ್ ಆಗಿ ಹೋಗ್ತಾರೆ. ರಾಮ ಅಲ್ಲಿಂದ ಮಾಚಪ್ಪನ ಕರ್ಕೊಂಡೋಗ್ತಾನೆ. ಇವಾಗ ಕಾರ್ತಿ ಅವನ್ ಮಾವ ಶಂಕರನ ಮನೆಗೆ ಹೋಗ್ತಾನೆ. ಅಲ್ಲಿ ಶಂಕರ ಟಗರು ಸಾಯಿಸಿದ್ಕೆ ಬೈತಾ ಇರ್ತಾನೆ. ಅವಾಗ ಕಾರ್ತಿ ಇನ್ನೊಂದ್ ತಿಂಗಳಲ್ಲಿ ಮತ್ತೆ ಪಂದ್ಯ ಇಡಿ ಅಂತ ಹೇಳ್ತಾನೆ. ಆದ್ರೆ ಶಂಕರ ಇನ್ನೂ 3 ತಿಂಗಳು ಟೈಮ್ ಇದೆ ಅಂತಾನೆ. ಕಾರ್ತಿ ಅದೆಲ್ಲ ನಾನ್ ನೋಡ್ಕೋತೀನಿ, ನೀವು ಪಂದ್ಯಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಶಂಕರನ ಹೆಂಡತಿ ಕೂಡ ಶಂಕರಗೆ ಕಾರ್ತಿ ಬೇಕಿದ್ರೆ ಆ ಹುಡುಗನ್ನ ಕತ್ತರಿಸಾಕ್ಬೋದಿತ್ತು, ಆದ್ರೆ ನಿಮ್ಮೇಲಿರೋ ಗೌರವಕ್ಕೆ ನಿಮ್ಮ ಹತ್ರ ಬಂದಿದ್ದಾನೆ, ಅವನು ಹೇಳಿದ ಹಾಗೆ ಕೇಳಿ ಅಂತಾಳೆ. ಅದಕ್ಕೆ ಶಂಕರ ಇನ್ನೊಂದ್ ತಿಂಗಳಲ್ಲಿ ಪಂದ್ಯನ ಅನೌನ್ಸ್ ಮಾಡ್ತಾನೆ. ಈ ಕಡೆ ರಾಮನ್ ಜೊತೆ ಇದ್ದ ಹುಡುಗ ಮೀನಾಕ್ಷಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಹುಡುಕಿ ಮೆಸೇಜ್ ಮಾಡ್ತಾನೆ. ಮೀನಾಗೂ ರಾಮ ಇಷ್ಟ ಇರ್ತಾನೆ. ಆದ್ರೆ ಅವಳ ಫ್ರೆಂಡ್ ಬ್ಲಾಕ್ ಮಾಡಿಸ್ತಾಳೆ. ಅದು ಗೊತ್ತಾಗಿ ರಾಮ ಮೀನಾನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಸಾರಿ ಕೇಳ್ಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಮೀನಾ ದೇವಸ್ಥಾನಕ್ಕೆ ಬರ್ತಾಳೆ ಅಂತ ತಿಳ್ಕೊಂಡು ಅವಳ ಹತ್ರ ಸಾರಿ ಕೇಳಿ ಎಲ್ಲಾ ವಿಷಯ ಹೇಳ್ತಾನೆ. ಇಲ್ಲಿ ರಾಮಗೂ ಮೀನಾಗೆ ಅವನಂದ್ರೆ ಇಷ್ಟ ಅಂತ ಅರ್ಥ ಆಗುತ್ತೆ. ಇಬ್ರು ಒಟ್ಟಿಗೆ ಊರೆಲ್ಲ ಸುತ್ತಾಡೋಕೆ ಶುರು ಮಾಡ್ತಾರೆ. ಇವಾಗ ಪಂದ್ಯ ಅನೌನ್ಸ್ ಆಗಿದ್ಕೆ ರಾಮ ಮುನ್ನ ಅನ್ನೋನ್ ಜೊತೆ ಜೋಡಿ ಮಾಡ್ಕೋತಾನೆ. ಅವಾಗ ಅಲ್ಲಿಗೆ ಕಾರ್ತಿ ಗುರುಗಳು ಬಂದು ಕಾರ್ತಿ ಜೊತೆ ಜೋಡಿ ಕಟ್ಟು ಅಂತಾರೆ. ರಾಮಗೆ ಇವ್ರು ಜಗಳ ಮಾಡೋಕೆ ಇದೆಲ್ಲ ಮಾಡ್ತಾ ಇದಾರೆ ಅಂತ ಗೊತ್ತಾಗಿ ಆಗಲ್ಲ ಅಂತಾನೆ. ಅವಾಗ ಅದೇ ಟೈಮ್ಗೆ ಅಲ್ಲಿಗೆ ಕಾರ್ತಿ ಮುನ್ನಾನ ಕರ್ಕೊಂಡ್ ಬಂದು ಅವನ್ನ ಎದುರಿಸಿ ರಾಮನ್ ಜೊತೆ ಜೋಡಿ ಕಟ್ಟಿಲ್ಲ ಅಂತ ಹೇಳಿಸ್ತಾನೆ. ಜೊತೆಗೆ ಕಾರ್ತಿನೇ ರಾಮನ್ ಜೊತೆ ಜೋಡಿ ಕಟ್ಟಿ 17ನೇ ತಾರೀಕು ಪಂದ್ಯ ಆಡೋಕೆ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇವಾಗ ರಾಮಗೆ ಬೇರೆ ದಾರಿನೇ ಇರಲ್ಲ, ಪಂದ್ಯ ಆಡ್ಲೇಬೇಕಿರುತ್ತೆ. ಆ ದಿನ ರಾತ್ರಿ ರಾಮ ಮಾಚಪ್ಪ ಅವನ್ ಫ್ರೆಂಡ್ ಎಲ್ರು ಎಣ್ಣೆ ಕುಡಿತಾ ಇರ್ತಾರೆ. ಮಾಚಪ್ಪ ಕಾರ್ತಿ ಜೊತೆ ಪಂದ್ಯಕ್ಕೆ ಒಪ್ಕೋಬಾರ್ದಿತ್ತು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ರಾಮ ಎಲ್ಲ ನಿನ್ನಿಂದಾನೇ ಆಗಿದ್ದು, ನೀನ್ ಅವತ್ತು ಅವನ್ ಟಗ್ರು ಬೆಲೆ ಕೇಳು ಅಂದಿದ್ಕೆ ಜಗಳ ಶುರು ಆಗಿದ್ದು, ನೀನ್ ನನ್ ಜೊತೆ ಇರ್ಲೇಬೇಡ ಎದ್ದೋಗು ಅಂತ ಬೈದ್ಬಿಡ್ತಾನೆ. ರಾಮನ್ ಫ್ರೆಂಡ್ ಮತ್ತೆ ಮಾಚಪ್ಪ ಇಬ್ರು ಎದ್ದೋಗ್ತಾರೆ. ರಾಮ ಒಬ್ನೇ ಎಣ್ಣೆ ಕುಡಿತಾ ಇರ್ತಾನೆ. ಅವಾಗ ಅಲ್ಲಿಗೆ ಕಾರ್ತಿ ಬರ್ತಾನೆ.
ಕಾರ್ತಿ ರಾಮನ ಸಾಯಿಸೋಕೆ ಬೇರೆ ಕಡೆಯಿಂದ ನಟೋರಿಯಸ್ ರೌಡಿಗಳನ್ನ ಕರೆಸಿರ್ತಾನೆ. ಆದ್ರೆ ರಾಮ ಕುಡಿದ ಮತ್ತಲ್ಲಿ ಕಾರ್ತಿಗೆ ನಿನ್ಗೆ ದಮ್ಮಿದ್ರೆ ನನ್ ಜೊತೆ ಪಂದ್ಯದಲ್ಲಿ ಗೆತ್ತೋರ್ಸು, ನಮ್ ಕಾಳಿ ಆಪೋಸಿಟ್ ಗೆಲ್ಲೋಕೆ ಆಗೋದೇ ಇಲ್ಲ ಅಂತ ವಿಡಿಯೋ ಮಾಡಿ ಕಳ್ಸಿರ್ತಾನೆ. ಅದಕ್ಕೆ ಕಾರ್ತಿ ಆ ರೌಡಿಗಳಿಗೆ ರಾಮನ ಬಿಟ್ಬಿಡಿ ಅಂತ ಹೇಳಿರ್ತಾನೆ. ಇದ್ನೆಲ್ಲ ಇವಾಗ ಕಾರ್ತಿ ರಾಮಗೆ ಹೇಳಿ ನಾನ್ ಗೆದ್ರೆ ನೀನ್ ಕಾಳಿನ ಬಿಟ್ಟೋಗ್ಬೇಕು, ನೀನ್ ಗೆದ್ರೆ ನಾನು ನನ್ ಟಗರನ್ನ ಬಿಟ್ಟೋಗ್ತೀನಿ ಅಂತ ಬೆಟ್ ಹಾಕ್ತಾನೆ. ರಾಮ ಅದಕ್ಕೆ ಕುಡಿದ ಮತ್ತಲ್ಲಿ ಒಪ್ಕೊಬಿಡ್ತಾನೆ. ಇದು ಗೊತ್ತಾಗಿ ರಾಮ ಅಕ್ಕ ರಾಮಗೆ ಬೈತಾಳೆ. ಆದ್ರೆ ರಾಮ ಕಾಳಿ ಗೆಲ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಅವನ್ನ ಟ್ರೈನ್ ಮಾಡೋಕೆ ಶುರು ಮಾಡ್ತಾನೆ. ಈ ಕಡೆ ಕಾರ್ತಿ ಜಾಗ್ವರ್ ಅನ್ನೋ ಟಗರನ್ನ ನೋಡಿ ಅದನ್ನ ತಗೊಂಡು ಟ್ರೈನಿಂಗ್ ಶುರು ಮಾಡ್ತಾನೆ. ಪಂದ್ಯದ ದಿನ ಬರುತ್ತೆ. ರಾಮ ಮೆಡಲ್ ಹಾಕೊಂಡು ಎಂಟ್ರಿ ಕೊಡ್ತಾನೆ. ತುಂಬಾ ಜನ ರಾಮಗೆ ಸಪೋರ್ಟ್ ಮಾಡೋಕೆ ಬಂದಿರ್ತಾರೆ. ಆಮೇಲೆ ಕಾರ್ತಿ ಎಂಟ್ರಿ ಕೊಡ್ತಾನೆ. ಎಲ್ರು ಕಾರ್ತಿನ ಒಂದ್ ರೀತಿ ನೋಡ್ತಾ ಇರ್ತಾರೆ. ಅದು ಶಿವಾಗೆ ಇಷ್ಟ ಆಗದೆ ಓಡೋಗಿ ರಾಮನ್ ಕಡೆ ಹುಡುಗನಿಗೆ ಹೊಡಿತಾನೆ. ಎಲ್ರು ಜಗಳ ಆಡೋಕೆ ಶುರು ಮಾಡ್ತಾರೆ. ಪೊಲೀಸರು ಬಿಡ್ಸೋಕೆ ಟ್ರೈ ಮಾಡಿದ್ರು ಆಗ್ತಾ ಇರಲ್ಲ. ಅವಾಗ ಮಧ್ಯೆ ಶಂಕರ ಎಂಟ್ರಿ ಆಗಿ ಕಿತ್ತಾಡುವಾಗಿದ್ರೆ ಈಚೆ ಕಿತ್ತಾಡಿ ಟಗ್ರು ಪಂದ್ಯ ನಿಲ್ಲಿಸ್ತೀನಿ ಅಂತಾನೆ. ಆಮೇಲೆ ಎಲ್ಲ ಸಮಾಧಾನ ಆಗ್ತಾರೆ. ಶಿವನ್ನ ಈಚೆ ಕಳಿಸ್ತಾರೆ. ರಾಮನ್ ಕಡೆ ಹುಡುಗನ್ನ ಆಸ್ಪತ್ರೆಗೆ ಕಳಿಸ್ತಾರೆ. ಆಮೇಲೆ ರಾಮ ಜಾಕಿ ಮೆಡಲ್ನ ಶಂಕರನ ಕೈಲಿ ಕೊಡ್ತಾನೆ. ಆಮೇಲೆ ಪಂದ್ಯ ಶುರು ಆಗುತ್ತೆ. ಮೊದಲು ಜಾಗ್ವರ್ ಕಾಳಿಗೆ ಸರಿಯಾಗಿ ಗುದಿಯುತ್ತೆ. ಆಮೇಲೆ ಕಾಳಿ ಜಾಗ್ವರ್ಗೆ ಸರಿಯಾಗಿ ಗುದಿತಾ ಇರುತ್ತೆ. ಅದನ್ನ ದೂರದಿಂದ ಶಿವ ಒಂದು ಲಾರಿ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಜಾಗ್ವರ್ ಸೋತೋದ್ರೆ ಮತ್ತೆ ಅವಮಾನ ಆಗುತ್ತೆ ಅಂತ ಕಾಳಿನ ಸಾಯಿಸೋಕೆ ಗನ್ ತೆಗಿತಾನೆ. ಟ್ರಿಗರ್ ಮೇಲೆ ಕೈ ಇಡ್ತಾನೆ. ಆದ್ರೆ ಜಾಗ್ವರ್ ಗುದ್ದ ಫೋರ್ಸ್ಗೆ ಕಾಳಿ ಕೆಳಗೆ ಬೀಳುತ್ತೆ. ಅದರ ತಲೆಗೆ ಏಟಾಗಿ ರಕ್ತ ಸೋರ್ತಾ ಇರುತ್ತೆ. ಅದನ್ನ ನೋಡಿ ರಾಮ ಅಳೋಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ಶಂಕರ ಮೆಡಲ್ನ ಕಾರ್ತಿಗೆ ಹಾಕಿ ಅಲ್ಲಿಂದ ಹೋಗ್ಬಿಡ್ತಾನೆ. ಶಂಕರ ಅಲ್ಲಿಂದ ಹೋದ್ಮೇಲೆ ಕಾರ್ತಿ ರಾಮಗೆ ಅವಮಾನ ಮಾಡಿ ಕಾಳಿನ ಎತ್ಕೊಂಡು ಹೋಗ್ತಾರೆ. ರಾತ್ರಿ ಕಾಳಿನ ಕಡ್ದು ಬಿರಿಯಾನಿ ಮಾಡೋಕೆ ರೆಡಿ ಮಾಡ್ತಾ ಇರ್ತಾರೆ. ಈ ಕಡೆ ರಾಮ ಅಳ್ತಾ ಮನೆಗೆ ಹೋಗ್ತಾನೆ. ಅವನ ಅಕ್ಕನ ಮಗಳು ಕಾಳಿ ಇಲ್ದೆ ಬರೀ ರಾಮ ಬಂದಿದ್ಕೆ ಅವಳು ಅಳೋಕೆ ಶುರು ಮಾಡ್ತಾಳೆ. ರಾಮನ ಅಕ್ಕ ಕೂಡ ರಾಮಗೆ ಬೈತಾಳೆ. ಅವಾಗ ಅಲ್ಲಿಗೆ ರಾಮನ್ ಗೆಳೆಯರು ಓಡ್ ಬಂದು ಕಾರ್ತಿ ನಮ್ಗೆ ಮೋಸ ಮಾಡ್ದ ಅಂತ ಹೇಳ್ತಾರೆ. ಏನಾಗಿರುತ್ತೆ ಅಂದ್ರೆ ಈ ಶಿವ ಮತ್ತೆ ಸೋಲ್ಬಾರ್ದು ಅಂತ ಒಬ್ಬ ವ್ಯಕ್ತಿ ಕೈಲಿ ಕಾಳಿ ತಲೆಗೆ ಏನನ್ನೋ ಹಾಕ್ಸಿರ್ತಾನೆ. ಅದ್ರಿಂದ ಅದಕ್ಕೆ ಫೈಟ್ ಮಾಡೋಕೆ ಆಗಿರಲ್ಲ. ಯಾವಾಗ ಕಾಳಿ ಚೆನ್ನಾಗಿ ಫೈಟ್ ಮಾಡ್ತಾ ಇತ್ತು ಅದನ್ನ ನೋಡಿ ಶಿವ ಅವನು ಡೀಲ್ ಕೊಟ್ಟಿದ್ದ ವ್ಯಕ್ತಿಗೆ ಕಾಲ್ ಮಾಡಿ ಬೈತಾ ಶೂಟ್ ಮಾಡೋಕೆ ಗನ್ ತಗೊಳ್ತಾನೆ. ಆ ವ್ಯಕ್ತಿ ಬಾರಲ್ಲಿ ಕೂತ್ಕೊಂಡು ಇನ್ನೊಂದೆಟ್ಕೆ ಕಾಳಿ ಬಿದ್ದೆ ಬೀಳ್ತಾನೆ ಅಂತ ಹೇಳ್ತಾ ಇರ್ತಾನೆ. ಅದನ್ನ ಅದೇ ಬಾರಲ್ಲಿದ್ದ ರಾಮನ ಫ್ರೆಂಡ್ಸ್ ಕೇಳಿಸ್ಕೊಂಡು ಆ ವ್ಯಕ್ತಿಗೆ ಹೊಡೆದು ಎತ್ತಾಕೊಂಡ್ ಬಂದಿರ್ತಾರೆ. ಇದೆಲ್ಲ ಗೊತ್ತಾಗಿ ರಾಮ ಕಾರ್ತಿ ಪಾರ್ಟಿ ಮಾಡ್ತಿದ್ದ ಜಾಗಕ್ಕೆ ಹೋಗಿ ಕಾರ್ತಿ ಕಡೆಯವ್ರಿಗೆಲ್ಲ ಸಖತ್ತಾಗಿ ಹೊಡೆದು ಕಾರ್ತಿಗೂ ಹೊಡಿತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೂ ಶಂಕರ ಬಂದು ಜಗಳ ಬಿಡಿಸ್ತಾನೆ. ಶಂಕರಗೆ ರಾಮ ಎಲ್ಲಾ ನಿಜ ಹೇಳ್ತಾನೆ. ಆದ್ರೆ ಅದ್ರಲ್ಲಿ ಕಾರ್ತಿ ತಪ್ಪೇನಿರಲ್ಲ, ಎಲ್ಲ ಶಿವ ಮಾಡಿರ್ತಾನೆ. ಇದು ಗೊತ್ತಾಗಿ ಶಂಕರ ಜಾಕಿ ಮೆಡಲ್ನ ಇಸ್ಕೋತಾನೆ. ಜೊತೆಗೆ ಅಲ್ಲಿ ಕಾಳಿ ಇರೋದ್ ನೋಡಿ ಶಂಕರ ಬೆಟ್ಟಿಂಗ್ ಆಡಿರೋದಕ್ಕೆ ಬೈದು ರಾಮಗೆ ಕಾಳಿನ ಎತ್ಕೊಂಡು ಹೋಗೋಕೆ ಹೇಳ್ತಾನೆ. ಕಾಳಿ ತಲೆಯಲ್ಲಿ ರಕ್ತ ಸೋರ್ತಾ ಇರುತ್ತೆ. ರಾಮ ಮತ್ತೆ ಅವನ ಫ್ರೆಂಡ್ ಅದನ್ನ ಎತ್ಕೊಂಡು ಡಾಕ್ಟರ್ ಮನೆಗೆ ಹೋಗ್ತಾರೆ. ಡಾಕ್ಟರ್ ಚೆಕ್ ಮಾಡಿ ಡೀಪ್ ಆಗಿ ಇನ್ಸ್ಪೆಕ್ಷನ್ ಆಗಿದೆ, ಕಾಳಿ ಬದುಕಲ್ಲ ಅಂತಾರೆ. ಇದ್ರಿಂದ ರಾಮಗೆ ಬೇಜಾರಾಗಿ ಕಾಳಿನ ಮನೆ ಬಳಿಗೆ ಎತ್ಕೊಂಡ್ ಬಂದು ಮಲಗಿಸ್ತಾನೆ. ಮೀನಾ ರಾಮನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಊರಿನ ಒಬ್ಬ ದೊಡ್ಡ ವ್ಯಕ್ತಿ ಎಷ್ಟೊತ್ತು ಅಂತ ಕಾಳಿನ ಹೀಗೆ ಇಟ್ಕೊಂಡಿರೋದು, ವಿಷ ಹಾಕಿ ಸಾಯಿಸಿ ಊತ ಹಾಕೋಣ ಅಂತಾನೆ. ಬೇರೆ ದಾರಿ ಇಲ್ದೆ ರಾಮ ಸರಿ ಅಂತಾನೆ. ಆ ವ್ಯಕ್ತಿ ವಿಷ ರೆಡಿ ಮಾಡ್ಕೊಂಡ್ ಬರ್ತಾನೆ. ಇನ್ನೇನು ಕಾಳಿಗೆ ವಿಷ ಹಾಕ್ಬೇಕು ಅಷ್ಟರಲ್ಲಿ ಅಲ್ಲಿಗೆ ಮಾಚಪ್ಪ ಬರ್ತಾನೆ. ವಿಷ ಹಾಕೋದ್ನ ತಡೆದು ಅವನ್ ತಂದಿದ್ದ ಯಾವುದೋ ಒಂದು ಉಂಡೆನ ಕಾಳಿ ಬಾಯಿಗೆ ಹಾಕ್ತಾನೆ. ಅದರ ಗಾಯಕ್ಕೆ ಎಣ್ಣೆ ಹಚ್ತಾನೆ. ಇನ್ನ 3 days ಅಲ್ಲಿ ಕಾಳಿ ನಾರ್ಮಲ್ ಆಗ್ತಾನೆ ಅಂತಾನೆ. ಅದೇ ರೀತಿ ಕಾಳಿ ಆ ಉಂಡೆ ತಿಂದು ತಲೆ ಅಲ್ಲಾಡ್ಸುತ್ತೆ. ಅದನ್ನ ನೋಡಿ ರಾಮ ಮಾಚಪ್ಪಾಗಿ ಬೈದಿದ್ಕೆ ಸಾರಿ ಕೇಳಿ ಅವನ್ನ ತಪ್ಕೋತಾನೆ. ಎಲ್ಲ ಒಂದಾಗ್ತಾರೆ. ಈ ಕಡೆ ಕಾರ್ತಿ ಗುರುಗಳು ಕಾರ್ತಿಗೆ ಇದೆಲ್ಲ ನಿನ್ನ ಅಹಂಕಾರದಿಂದಾನೇ ಆಗ್ತಾ ಇರೋದು ಅಂತ ಬೈತಾ ಇರ್ತಾರೆ. ಅದಕ್ಕೆ ಕಾರ್ತಿ ಗನ್ ತಗೊಂಡು ಅವನ್ ಗುರುಗಳು ಅಂತ ಕೂಡ ನೋಡದೆ ಗನ್ನಲ್ಲೇ ಚೆನ್ನಾಗಿ ಹೊಡಿತಾನೆ. ಈ ಕಡೆ ಮೀನಾ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಅದಕ್ಕೆ ಅಲ್ಲಿಗೆ ರಾಮನು ಬರೋಕೆ ಹೇಳಿರ್ತಾಳೆ. ರಾಮ ಮೀನಾನ ಭೇಟಿಯಾಗಿ ಅವಳ ಜೊತೆ ಮಾತಾಡ್ಕೊಂಡು ಅಲ್ಲೇ ಇರ್ತಾನೆ. ಆ ದಿನ ರಾತ್ರಿ ಕರೆಂಟ್ ಹೋಗುತ್ತೆ. ರಾಮನ ಮನೆಗೆ ಕಾರ್ತಿ ಶಿವ ಗ್ಯಾಂಗ್ ಜೊತೆ ನುಗ್ತಾರೆ. ಅವರು ರಾಮನ ಸಾಯಿಸಿ ಕಾಳಿನೂ ಸಾಯಿಸೋಕೆ ಬಂದಿರ್ತಾರೆ. ರಾಮನಕ್ಕ ಪೊಲೀಸರಿಗೆ ಫೋನ್ ಮಾಡ್ತೀನಿ ಅಂತಾರೆ. ಕಾರ್ತಿ ರಾಮನ ಅಕ್ಕನಿಗೇನೆ ಹೊಡಿತಾನೆ. ನೋಡಿದ್ರೆ ಕಾಳಿ ಅಲ್ಲಿರಲ್ಲ. ಕಾಳಿ ರಾಮನ ಆಟೋ ಅಲ್ಲಿರ್ತಾನೆ. ಕಾರ್ತಿ ರಾಮನ ಹುಡುಕೋಕೆ ಕೆಲವರನ್ನ ಕಳಿಸ್ತಾನೆ.
ಈ ಶಿವ ಕಾರ್ತಿ ಅಕ್ಕನ ಮಗಳು ಕಿವಿ ಹಿಡ್ಕೊಂಡು ಓಲೆನ ಕಿತ್ತಾಕ್ಬಿಡ್ತಾನೆ. ಆಮೇಲೆ ರಾಮ ಇಲ್ದೆ ಇದ್ರೇನು ಅಂತ ಅವನ್ ತಂದೆ ಫೋಟೋ ಇಟ್ಟಿದ್ದ ಜಾಗಕ್ಕೆ ಹೋಗಿ ಫೋಟೋ ಎಲ್ಲ ಹೊಡೆದಾಕಿ ಆ ಜಾಗಕ್ಕೆ ಬೆಂಕಿ ಇಟ್ಟು ಅಲ್ಲಿಂದ ಕಾರ್ತಿ ಹೋಗ್ತಾನೆ. ಈ ಕಡೆ ಕಾರ್ತಿ ಕಡೆಯವರು ರಾಮ ಮತ್ತೆ ಮೀನಾ ಇದ್ದ ಜಾಗಕ್ಕೆ ಬರ್ತಾ ಇರ್ತಾರೆ. ಮೀನಾ ಜಗಳ ಬೇಡ ಅಂತ ರಾಮನ ಕರ್ಕೊಂಡು ಮನೆ ಕಡೆ ಹೋಗ್ತಾಳೆ. ಮನೆಗೆ ಹೋಗಿ ನೋಡಿದ್ರೆ ರಾಮನ್ ತಂದೆ ಫೋಟೋ ಎಲ್ಲ ಸುಟ್ಟೋಗಿರುತ್ತೆ. ಅವನ ಅಕ್ಕನ ಮಗಳು ಓಲೆ ಕಿತ್ತೋಗಿರುತ್ತೆ. ಅದ್ನ ನೋಡಿ ರಾಮಗೆ ತುಂಬಾ ಕೋಪ ಬರುತ್ತೆ. ಅವನ್ ತಂದೆ ಯೂಸ್ ಮಾಡಬಾರ್ದು ಅಂತ ಪೆಟ್ಟಿಗೆಯಲ್ಲಿ ಇಟ್ಟಿದ್ದ ಕತ್ತಿ ತಗೊಂಡು ಕಾರ್ತಿನ ಕೊಲ್ಲೋಕೆ ಹೋಗ್ತಾನೆ. ಅವನಕ್ಕ ಎಷ್ಟೇ ಬೇಡ ಅಂದ್ರೂ ಆಟೋ ತಗೊಂಡು ಹೊರಟೇ ಬಿಡ್ತಾನೆ. ಈ ಕಡೆ ಶಂಕರನ ಮಗಳ ರಿಸೆಪ್ಷನ್ ನಡೀತಾ ಇರುತ್ತೆ. ಅದಕ್ಕೆ ಕಾರ್ತಿ ಅವನ್ ಗ್ಯಾಂಗ್ ಜೊತೆ ಫಂಕ್ಷನ್ ಅಲ್ಲಿ ಇರ್ತಾನೆ. ಅಲ್ಲಿಗೆ ರಾಮ ಆಟೋ ಅಲ್ಲಿಗೆ ಎಂಟ್ರಿ ಕೊಟ್ಟು ಎಲ್ರಿಗೂ ಹೊಡೆಯೋಕೆ ಶುರು ಮಾಡ್ತಾನೆ. ಕಾರ್ತಿ ಅವನ್ ಮಾವನ ರೂಮ್ ಅಲ್ಲಿ ಲಾಕ್ ಮಾಡಿ ರಾಮನ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಕಾರ್ತಿ ಮಾವ ಶಂಕರ ಡೋರ್ ತೆಕ್ಕೊಂಡು ಬಂದು ಗಲಾಟೆ ನಿಲ್ಲಿಸ್ತಾನೆ. ರಾಮ ಕಾರ್ತಿ ಮನೆಗ್ ನುಗ್ಗಿದ್ದ ವಿಷಯನ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಟಗರು ಪಂದ್ಯದಿಂದಾನೇ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ರಾಮ ಮತ್ತೆ ಕಾರ್ತಿ ಇನ್ಯಾವತ್ತು ಟಗರು ಪಂದ್ಯ ಆಡಬಾರದು ಅಂತ ಶಂಕರ ಹೇಳ್ತಾನೆ. ಆದ್ರೆ ಫೆಡರೇಷನ್ ಅವರು ಇಬ್ಬರಿಗೂ ಇನ್ನೊಂದ್ ಪಂದ್ಯ ಆಡಿಸಿ ಜಗಳ ಆಗದೆ ಇರೋ ರೀತಿ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅದಕ್ಕೆ ಶಂಕರ ಒಪ್ಕೋತಾನೆ. ಕಾರ್ತಿ ರಾಮಗೆ ನೀನ್ ಸೋತ್ರೆ ಕಾಳಿ ತಲೆ ಕಡಿಬೇಕು, ನಾನ್ ಸೋತ್ರೆ ನನ್ ಟಗರು ತಲೆ ಕಡಿತೀನಿ ಅಂತಾನೆ. ಅದ್ನ ಕೇಳಿ ರಾಮ ನೀನ್ ಟಗರು ತಲೆ ಏನ್ ಬೇಡ, ನೀನ್ ನನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು ಅಂತಾನೆ. ಅದಕ್ಕೆ ಕಾರ್ತಿ ಒಪ್ಕೋತಾನೆ. ಅದ್ನ ನೋಡಿ ಶಂಕರ ನೀವು ಪಂದ್ಯ ಕಟ್ಟೋ ಆಗಿಲ್ಲ, ಫೆಡರೇಷನ್ ಹೇಳಿದ್ದೇ ರೂಲು, ಅದಕ್ಕೆ ಒಪ್ಪೋ ಆಗಿದ್ರೆ ಪಂದ್ಯ ಏರ್ಪಾಡು ಮಾಡ್ತೀವಿ, ಇಲ್ಲ ಅಂದ್ರೆ ಹೊರಗೋಗಿ ಕಿತ್ತಾಡ್ಕೊಂಡು ಸಾಯ್ರಿ ಅಂತಾನೆ. ಕಾರ್ತಿ ಸರಿ ಪಂದ್ಯಕ್ಕೆ ಏರ್ಪಾಡು ಮಾಡಿ ಅಂತಾನೆ. ಮಾರನೇ ದಿನದಿಂದಲೇ ರಾಮ ಕಾಳಿನ ಟ್ರೈನ್ ಮಾಡೋಕೆ ಶುರು ಮಾಡ್ತಾನೆ. ಆದ್ರೆ ಕಾರ್ತಿ ಹೊಸ ಟಗರನ್ನ ಹುಡುಕೋದು ಬಿಟ್ಟು ರಾಮನ ಕತೆ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾನೆ. ಅದಕ್ಕೆ ಅಂತ ಒಂದು ಟೀಮ್ ನ ಕೂಡ ರೆಡಿ ಮಾಡ್ತಾನೆ. ಹೀಗೆ ದಿನಗಳು ಕಳೆಯುತ್ತೆ. ಪಂದ್ಯದ ದಿನ ಬರುತ್ತೆ. ರಾಮ ಪೂಜೆ ಮಾಡಿ ಕಾಳಿ ಕರ್ಕೊಂಡು ಪಂದ್ಯ ನಡೆಯೋ ಜಾಗಕ್ಕೆ ಹೋಗ್ತಾನೆ. ಕಾರ್ತಿ ಒಂದು ಲಾರಿ ತಗೊಂಡ್ ಬರ್ತಾನೆ. ನೋಡಿದ್ರೆ ಕಾರ್ತಿ ಸರಿಯಾಗಿರೋ ಬಿಳಿ ಬಣ್ಣದ ಟಗರನ್ನ ಇಟ್ಕೊಂಡ್ ಬಂದಿರ್ತಾನೆ. ಫೆಡರೇಷನ್ ಅವರೆಲ್ಲ ಪಂದ್ಯ ನಡೆಯೋ ಜಾಗದ ಸುತ್ತ ನಿಂತ್ಕೋತಾರೆ. ಯಾವುದೇ ಗಲಾಟೆ ಆಗ್ಬಾರ್ದು ಅಂತ ಕೇವಲ ಟಗರುಗಳ ಜೊತೆಗೆ ಜಾಕಿಗಳನ್ನ ಮಾತ್ರ ಒಳಗೆ ಬಿಡ್ತಾರೆ. ಆದ್ರೆ ಅಲ್ಲಿಗೆ ಈ ಸಲ ಪೊಲೀಸರು ಬಂದಿರಲ್ಲ. ಕಾರ್ತಿನೇ ಯಾವ ಪೊಲೀಸರು ಬರ್ದೇ ಇರೋ ರೀತಿ ನೋಡ್ಕೊಂಡಿರ್ತಾನೆ. ಎಲ್ಲ ಜವಾಬ್ದಾರಿ ಇವಾಗ ಫೆಡರೇಷನ್ ಅವ್ರ ಮೇಲಿರುತ್ತೆ. ಮ್ಯಾಚ್ ನೋಡೋಕೆ ರಾಮನ ಅಕ್ಕನ ಮಗಳು ಮೀನಾಕ್ಷಿ ಎಲ್ರು ಬಂದಿರ್ತಾರೆ. ಮ್ಯಾಚ್ ಶುರುವಾಗುತ್ತೆ. ರೌಂಡ್ಸ್ ಗಳು ನಡೀತಾ ಇರುತ್ತೆ. ರಾಮ ಯಾಕೋ ಕೆಮ್ತಾ ಇರ್ತಾನೆ, ಜೊತೆಗೆ ಬಾಯಿಂದ ರಕ್ತ ಕೂಡ ಬರ್ತಾ ಇರುತ್ತೆ. ಅವನು ಕಮಾಂಡ್ ಮಾಡೋದು ಕಾಳಿಗೆ ಕೇಳಿಸ್ತಾ ಇರಲ್ಲ. ಅದಕ್ಕೆ ಅದು ಫೈಟ್ ಮಾಡದೆ ಸುಮ್ನೆ ನಿಂತ್ಕೊಳ್ತಾ ಇರುತ್ತೆ. ರಾಮ ಕೆಮ್ಮೋಕೆ ಕಾರಣ ಏನು ಅಂದ್ರೆ ಈ ಕಾರ್ತಿ ರಾಮ ಸೇದೋ ಬೀಡಿನ ಎಕ್ಸ್ಚೇಂಜ್ ಮಾಡಿರ್ತಾನೆ. ಅದ್ರಿಂದ ರಾಮ ಕೆಮ್ತಾ ಇರ್ತಾನೆ. ಕಡೆಗೆ ರಾಮ ಕೆಳಗೆ ಬಿದ್ದೋಗ್ತಾನೆ. ಕಾಳಿ ರಾಮನ ಬಳಿಗೆ ಬಂದು ನಿಂತ್ಕೊಳ್ಳುತ್ತೆ. ರಾಮನೆ ಬಿದ್ಮೇಲೆ ರೌಂಡ್ ನಡೆಸೋಕೆ ಆಗಲ್ಲ ಅಂತ ಜಾಕಿ ಮಿಡಲ್ ನ ಶಂಕರ ಕಾರ್ತಿಗೆ ಹಾಕೋಕೆ ಹೋಗ್ತಾ ಇರ್ತಾನೆ. ಅವಾಗ ರಾಮ ಇನ್ನು 2 ರೌಂಡ್ ಇದೆ ಅಂತ ಮೇಲೇಳ್ತಾನೆ. ಆ ಕಡೆಯಿಂದ ಕಾಳಿ, ಈ ಕಡೆಯಿಂದ ಬಿಳಿ ಟಗರನ್ನ ಬಿಡ್ತಾರೆ. ಇನ್ನೇನು 2 ಗುದ್ಕೋಬೇಕು. ಅವಾಗ ರಾಮ ಶಿಳ್ಳೆ ಹೊಡಿತಾನೆ. ಕಾಳಿ ಟಗರಿನ ಮೇಲಾರಿ ಹಿಂದೆಯಿಂದ ಬಂದು ಗುದಿಯುತ್ತೆ. ಆ ಫೈಟ್ ನ ಗೆಲ್ಲುತ್ತೆ. ಶಂಕರ ಮಿಡಲ್ ನ ರಾಮಗೆ ಹಾಕೋಕೆ ಹೋಗ್ತಾನೆ. ಆದ್ರೆ ರಾಮ ಬೇಡ ಅಂತ ಅಲ್ಲಿಂದ ಹೋಗ್ತಾ ಇರ್ತಾನೆ. ಅವಾಗ ಸುತ್ತ ಕಾರ್ತಿ ಕಡೆ ರೌಡಿಗಳು ಲಾಂಗು ಬಾಂಬ್ ಹಿಡ್ಕೊಂಡು ಬಂದು ನಿಂತ್ಕೋತಾರೆ. ಅವಾಗ ಕಾರ್ತಿ ಶಂಕರ ಮತ್ತೆ ರಾಮನ ನೋಡ್ಕೊಂಡು ಒಂದಿರುವೆ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇತ್ತಂತೆ. ಅದು ಹೇಗೋ ಕಷ್ಟಪಟ್ಟು ದಡಕ್ಕೆ ಬಂದು ಖುಷಿಯಾಗಿ ಸುತ್ತ ನೋಡಿದ್ರೆ ಅದು ಬೆಟ್ಟ ಆಗಿತ್ತಂತೆ. ಅವಾಗ ಆ ಬೆಟ್ಟ ಬ್ಲಾಸ್ಟ್ ಆಯ್ತಂತೆ. ಆ ಬೆಟ್ಟ ಹೇಗ್ ಬ್ಲಾಸ್ಟ್ ಆಯ್ತು ಅಂತ ನೋಡ್ತೀರಾ ಅಂತ ಹೇಳಿ 1, 2, 3 ಅಂತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮೋಸ್ಟ್ಲಿ ಕೊನೆಯಲ್ಲಿ ಆ ಜಾಗನ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡ್ತಾರೆ ಅನ್ಸುತ್ತೆ. ಅದೇನೋ ಒಂಚೂರು ಕ್ಲಾರಿಟಿ ಸಿಗ್ಲಿಲ್ಲ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.